ಇವತ್ತು ನಮ್ಮದು 2025 19ನೇ ತಾರೀಕು ಕರಾಳ ದಿನವೆಂದು ನಾವು ಆಚರಣೆ ಮಾಡಬೇಕಾಗುತ್ತೆ. ಕಾನೂನಾತ್ಮಕವಾಗಿ 2025 1/8ನೇ ಒಂದು ತಿಂಗಳಲ್ಲಿ ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ಇವತ್ತು ಮುಂದೆ ಬಂದಿರತಕ್ಕಂಥ ವರ್ಗಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಧಿಕ್ಕಾರಾಣಿ ಅಂತ ಇವತ್ತು ನಾವು ಕೂಗ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ಕಟಾರ್ ಚಂಡಿಯಲ್ಲಿ ಮಲಗೋದು, ಬೇಕಾದಲ್ಲೇ ತಿರುಗಾಡೋದು, ವೇಷಭೂಷಣಗಳಿಂದ ಮತ್ತು ಕಲೆ ನೆಲೆ ಇವತ್ತು ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡುಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಎಜಿ ಸದಾಶಿವ ಆಯೋಗ ಆಗಿರ್ಬೋದು, ಮಾಧುಸ್ವಾಮಿ ಆಯೋಗ ಆಗಿರ್ಬೋದು ಮತ್ತು ಇತರೆ ಮೋಹನ್ ದಾಸ್ ಅವರ ಆಯೋಗದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾರು ವಂಚಿತರಾಗಿದ್ದರು ಆವತ್ತು ಬೋವಿ, ಲಂಬಾಣಿ, ಕೊರ್ಚಾ, ಕೊರಮರ, ಕೊಲಂಬಗಳ ಜೊತೆಗೆ ನಮ್ಮ 1% ಮೀಸಲಾತಿ ಅವ್ರ ಜೊತೆಯಲ್ಲಿ ಸೇರಿಸಿ ಅವ್ರದ್ದು 5% ಗ್ರೂಪ್ ಮಾಡಿ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟರು ಆ ವರದಿ ಗಾಳಿಗೆ ತೂರಿ ಆ ವರದಿಗೆ ಬೆಂಕಿ ಹಚ್ಚಿ ಸುಮಾರು 106 ಕೋಟಿ ಖರ್ಚು ಮಾಡಿದ್ದನ್ನು ವರದಿನೂ ತಗೊಳ್ಳಾರ್ದಾನೆ ಇವರು ಕ್ಯಾಬಿನೆಟ್ ಅನ್ನು ಮಾಡಿಕೊಂಡು ಇವರ ಕುತಂತ್ರ ಬುದ್ಧಿ, ಇವರ ಸೇರು ಉಳಿಸಿಕೊಳ್ಳೋದಕ್ಕೋಸ್ಕರ, CM ಕುರ್ಚಿ ಗಟ್ಟಿ ಮಾಡೋದಕ್ಕೋಸ್ಕರ ಬಲಾಢ್ಯ ಸಮುದಾಯಗಳನ್ನ ಮಾತು ಕೇಳಿ ಮೊನ್ನೆ ಶಿವರಾಜ್ ತಂಗಡಿ ಒಬ್ಬ ಮಾತು ಕೇಳಿ ನಮ್ಮನ್ನು ಅಲೆಮಾರಿಗಳಿಗೆ ಸಂಪೂರ್ಣವಾಗಿ ಸಾಯಿಸಿ ನಮ್ಮ ಮರಣ ಹೊಂದಿದ್ದಾರೆ. ಇವತ್ತು ನಮ್ಮ ಮರಣ ಶಾಸನ ಬರೆದಿದ್ದು ಸತ್ಯ, ನಮ್ಮ ಹಿರಿಯರು ಹೇಳ್ದಂಗೆ. ಅದಕ್ಕಾಗಿ ನಾವು ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಪರ್ಸೆಂಟ್ ನಮ್ದು ಏನು ಒಳ ಮೀಸಲಾತಿ 1% ಇತ್ತು, ನಮ್ಮ 1% ಕೊಡೋ ತಗನ್ನ ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಿರಂತರ ಧರಣಿ ಕೂಡ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಮಾಧ್ಯಮದವರಿಗೆ ಹೇಳೋದಿಷ್ಟೇ, ನಮ್ಮ ಒಳ ಮೀಸಲಾತಿ 1% ನಮಗೆ ಬೇಕು. 1% ಕೊಟ್ಟಿಲ್ಲ ಅಂದರೆ ತಾವು ನಮ್ಮ ಅಲೆಮಾರಿಗಳಾಗಿ ಭಿಕ್ಷೆ ಬೇಡೋದಕ್ಕೆ ತಾವು ಅನುಮತಿ ಕೊಡಿ, ನಮಗೆ ಭೇಟಿ ಆಡೋದಕ್ಕೆ ಅನುಮತಿ ಕೊಡಿ. ಅದು ನಮ್ಮ ಜಾತಿ ಪ್ರಮಾಣಪತ್ರ ಹೆಂಗೆ ಕೊಡ್ತಿರೋ ಅದೇ ರೀತಿ ನಮಗೆ ಭಿಕ್ಷೆ ಬೇಡೋದಕ್ಕೆ ಜಾತಿ ಪ್ರಮಾಣಪತ್ರ ಕೊಡಂಗೆ ನಮಗೆ ಕೊಡಬೇಕು. ಯಾಕಂದರೆ ನೀವು ಯಾವ ದೇಶ ಯಾವ ರಾಜ್ಯದಲ್ಲಿ ಕಸ್ಕೊಂಡಿಲ್ಲ ಅಲೆಮಾರಿಗಳದು. ಇವತ್ತು ಸಾಮಾಜಿಕವಾಗಿ ನ್ಯಾಯವಾಗಿ ಇವತ್ತು ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬರೆದಂಥ ಅದನ್ನು ಅವ್ರ ವರದಿನ ತಗೊಂಡು ಉಲ್ಲಂಘನೆ ಮಾಡಿದ್ರೆ ಈ ದೇಶದ ಸಂವಿಧಾನ ನಿಮಗೆ ಯಾವತ್ತೂ ಕೂಡ ಸಂವಿಧಾನ ಪರವಾಗಿ ಇವತ್ತು ಸರ್ಕಾರಗಳು ಇಲ್ಲ. ಅವರು ಕೊಟ್ಟ ಮೀಸಲಾತಿನೇ ನೀವು ಕಬಳಿಸಿ, ಬಾಬಾ ಸಾಹೇಬ್ ಕೊಟ್ಟ ಮೀಸಲಾತಿಯನ್ನೇ ನೀವು ವರದಿ ತಗೊಂಡು ಇವತ್ತು ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ವಿಜಯನಗರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬರು ನಮಗೇನು ಧ್ವನಿ ಕೊಟ್ಟರು. ಹಾಗಾಗಿ ನಾವು ಇವತ್ತು ಮಹಾತ್ಮ ಗಾಂಧಿ ಸರ್ಕಲ್ನಿಂದ ನಾವು ಪುಣ್ಯಮೂರ್ತಿ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ಮಾಡ್ತೀವಿ. ಅಲ್ಲಿಗೆ DC ಸಾಹೇಬರು ಬಂದು ನಮ್ಮ ಮನವಿ ಸ್ವೀಕಾರ ಮಾಡ್ಕೋಬೇಕಂತೇಳಿ ಮುಖ್ಯಮಂತ್ರಿಗಳೇ ವರದಿ ಕೊಡ್ಬೇಕಂತೇಳಿ ನಮ್ಮ ಪೊಲೀಸ್ ಮಾಧ್ಯಮದವರು ಏನು ಹೇಳ್ತಾರೋ ಅವ್ರನ್ನ ಪಾಲನೆ ಮಾಡ್ಬೇಕು. ನಾವು ಇನ್ನೊಬ್ಬರಂತೆ ಮತ್ತೊಬ್ಬರಂತೆ ನಾವು ಹಾನಿ ಮಾಡಬಾರ್ದು. ನಾವು ದಯಮಾಡಿ ಶಾಂತಿಯುತವಾಗಿ ಲೈಲೆ ಬರ್ರಿ, ನೀಟಾಗಿ ಎಲ್ಲರೂ ಲೈಲೆ ಬರ್ರಿಯಪ್ಪ. ಜಾಗ್ರತೆ, ಎಲ್ಲರೂ ಲೈಲೆ ಬರ್ರಿ. ಬೇಕೇ ಬೇಕು ಯಾತಕ್ಕಾಗಿ ಅವರ ಒಳ ಮೀಸಲಾತಿ ನೀಡಿ, ಸಲ್ಲವಾದರೆ ಭಿಕ್ಷಾಟನೆ ಅನುಮತಿ ನೀಡಿ, ಮೀಸಲಾತಿಯನ್ನು ಕಸದುಕೊಂಡ ಸರ್ಕಾರಕ್ಕೆ ಮೀಸಲಾತಿಯನ್ನು ಅಯ್ಯಯ್ಯೋ ಅಲೆಮಾರಿಗಳಿಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ಬದಲಾಯಿಸಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ
ಬೇಕೇ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ರಕ್ತವನ್ನ ಚೆಲ್ಲುತ್ತೇವೆ. ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್. ಡಾಕ್ಟರ್ ಅಂಬೇಡ್ಕರ್ಗೆ, ಹುಡುಗಾರ ಸಿದ್ಧ ಜನಾಂಗದವರಿಗೆ, ಅಲೆಮಾರಿ ಹೋರಾಟ ಜನಾಂಗದವರಿಗೆ ಬೇಕೇ. ಅಯ್ಯೋ ಅಯ್ಯೋ, ಏನೇ ಬರಲ್ಲ, ಏನೇ ಬರಲ್ಲ, ಏನೇ ಬರಲ್ಲ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ಕೊಂಡ್ಬರ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ.
ಒಂದು ವೇಳೆ ನಮ್ಮ ಕಲಾವಿದರನ್ನ ಒಂದು ಸ್ವಲ್ಪ ಬ್ಯಾಕಿಂಗ್ ಮಾಡಿ ಸ್ವಲ್ಪ ಸೈಡ್ ಆಗಿ ದಯವಿಟ್ಟು ಈ ಮಳೆಯಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳು. ದಯವಿಟ್ಟು ಈ ಮಳೆಯಲ್ಲಿ ಎಂತ ಗೋಳು ಆಗ್ತಾ ಇದೆ ಈ ಕಲಾವಿದರ ಪರಿಸ್ಥಿತಿ, ನಮ್ಮ ಅಲೆಮಾರಿಗಳ ಪರಿಸ್ಥಿತಿ ಎಂಬುದರ ನೇಟಾಗಿ ಒಂದು ಮಾರ್ಗವನ್ನು ಮಾಡಿ ಈ ನಮ್ಮ ಸಿದ್ದರಾಮಯ್ಯನಿಗೆ ತಲುಪಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸಿಕ್ಕು ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ಮಕ್ಕಳಾಗಲಿ ನಮ್ಮಲ್ಲಿರ್ತಕ್ಕಂಥ ವಿದ್ಯಾವಂತರಾಗಲಿ ಇವತ್ತು ಎಷ್ಟೋ ವರ್ಷಗಳಿಂದ ಇನ್ನೂ ಕೂಡ ಭಿಕ್ಷೆ ಬೇಡ್ತಾರೆ ಅಂತಾರೆ. ಇನ್ನ ಇವರು ಭಿಕ್ಷೆ ಬೇಡಿ ಅಂತಂದರೆ ಬೇಕು ಅಂತಲೇ ಸಿದ್ದರಾಮಯ್ಯನವರು ನಮಗೆ ಬಹಳ ಅನ್ಯಾಯವನ್ನು ಮಾಡಿದ್ದಾರೆ.
ಜನಸಂಖ್ಯೆಯ ಆಧಾರದ ಮೇಲೆ ಸ್ವಾತಂತ್ರ್ಯ ಬಂದ 80 ವರ್ಷ ಕಳೆದ ಸಹಿತ ನಮ್ಮ ದಲಿತ ನಾಯಕರ ಜೊತೆಯಲ್ಲಿ ಹಲವಾರು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ. ಬೀದಿಯಲ್ಲಿ ಕುಂತು ಹೋರಾಟ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ನಮ್ಮ ಅಲೆಮಾರಿಗಳು ಕೂಡ ನಮಗೆ ನ್ಯಾಯ ಸಿಗುತ್ತಂತೇಳಿ ಆಶಾಭಾವದಿಂದ ನಾವು ಹೋರಾಟ ಮಾಡಿದ್ವಿ. ತದನಂತರ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದೆ. ಮೊನ್ನೆ ತಾನೇ ಕಳೆದ ವರ್ಷ 7 ಬೆಂಚಿನ ನ್ಯಾಯಮೂರ್ತಿಗಳು ಮಾನ್ಯ ಚಂದ್ರಶೇಖರ್ ಅವರ ಆದ್ಯತೆ ಮೇರೆಗೆ ಆಯಾ ರಾಜ್ಯಗಳು ಜನಸಂಖ್ಯೆಯ ಆಧಾರದ ಮೇಲೆ ಯಾವುದೇ ಚರ್ಚೆ ಮಾಡದೆ ಬಿಜೆಪಿ ಸರ್ಕಾರದಲ್ಲಿ ಕೂಡ ಒಂದು ಕಮಿಟಿ ರಚನೆ ಮಾಡಿದರು. ತದನಂತರ ಸದಸ್ಯರು ಕಾಲಿಡ್ಕೊಂಡು ಸ್ವಾಮಿ ನಾವು 80 ವರ್ಷ ಆದ್ರೂ ಸುತ್ತ ನಾವು ಬೀದಿಯಲ್ಲಿ ಟೆಂಟಲ್ಲಿದ್ದೀವಿ, ನಮ್ಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ, ನಾವು ಇವತ್ತಿಗೂ ಭಿಕ್ಷೆ ಬೇಡಿ ಬದುಕ್ತಾ ಇದ್ದೀವಿ, ನಾವು ಇವತ್ತಿಗೂ ಚಾಟಿಯಿಂದ ಬಡ್ಕೊಂಡು ನಮ್ಮ ಸಿಂಧೋಳಿ ಸಮಾಜ ರಕ್ತ ಸೇರಿಸಿ ಒಂದು ತುತ್ತನ್ನಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿದಾಗ CM ಹೇಳ್ತಾರೆ, ಇವತ್ತು ನಾವು CMನ ಅನ್ನರಾಮ ಅಂತ ಕರೆದಿವಿ, ಭಾಗ್ಯರಾಮ ಅಂತ ಕರೆದಿವಿ, ಭಾಗ್ಯದಾತ ಅಂತ ಕರೆದಿವಿ. ಆದ್ರೆ CM ನಮ್ಮ ಮುಂದೆ ಏನ್ ಹೇಳ್ತಾನೆ ಗೊತ್ತಾ? ನೋಡ್ರಿ, ಶಿವರಾಜ್ ಸಂಗಡಿಗೆ ನಾವು ಒಪ್ಸೋರು ಯಾರ್ರಿ? ಶಿವರಾಜ್ ಸಂಗಡ ಮಾತು ಯಾಕೆ ಹೇಳ್ತೀವಿ? ನಾವು ಜನಗಳ ಎಲೆಕ್ಷನ್ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಬಂದ್ರೆ ನಮಗೆ ಅನ್ನ ಕೊಡ್ತಾನೆ ಅಂತ ಹೇಳಿದ್ವಿ. ಇವತ್ತು ನಮಗೆ ಅನ್ನ ಕೊಡೋದು ಬಿಟ್ಟು ಮಣ್ಣು ಕೊಟ್ಟೆ ಅಲೆಮಾರಿಗಳಿಗೆ. ಅದಾದ್ರೆ ಯಾವ್ದಾದ್ರೆ ಯಾವ ರಾಜ್ಯ ಇದ್ರೆ ಕರ್ನಾಟಕ ರಾಜ್ಯ ಇದ್ರೆ ಇವತ್ತು ಅಲೆಮಾರಿಗಳಿಗೆ ಅನ್ಯಾಯ ಮಾಡುವಂತ ರಾಜ್ಯ ಯಾವ್ದಾದಿಲ್ಲ, ಅದು ಕರ್ನಾಟಕ ರಾಜ್ಯ. ಹಾಗಾಗಿ CM ಹೇಳ್ತಾನೆ, ನಾನು ಏನೇ ಬದಲಾವಣೆ ಆಗೋದಿಲ್ಲ, ನಮಗೆ ಏನಾದ್ರು ಆಲ್ಟರ್ನೇಟ್ ಬೇಕಾದ್ರೆ ಕೇಳ್ರಿ, ಇಲ್ಲ ನಿಗಮ ಬೇಕಾದ್ರೆ ಕೇಳ್ರಿ, ಇಲ್ಲ ನಿಮಗೆ ಏನಾದ್ರು ಒಂದು ಅಭಿವೃದ್ಧಿ ಮಾಡೋಕೆ ಕೇಳ್ರಿ ಅಂತಾನೆ. ಸ್ವಾಮಿ, ನೀವು 2018ರಲ್ಲಿ ಖರ್ಚಾ ಕರ್ಮ ತಂದು ನಮ್ದ್ರಲ್ಲಿ ಹಾಕಿದ್ರಿ. ಕೇಳಿದ್ರೆ ಗೌರ್ಮೆಂಟ್ ನಾಗಲೂಂದ್ರ ಸಾಹೇಬರು ರಿಪೋರ್ಟ್ ಕೊಟ್ರು. ಏನಂತ ಕೊಟ್ರು? ಬಹಳ ನಿಚ್ಚಳವಾಗಿ ಹೇಳಿದ್ದಾರೆ, ಅಲೆಮಾರಿ ಸಮುದಾಯದವರಿಗೆ 1% ನಿಕ್ಕಿ ತೆಗೆದಿಡಬೇಕು ಅಂತ ಹೇಳಿ ನಾಗಲು ಅಂತ ಹೇಳಿದ್ದಾರೆ. ತೆಗೆದಿಡಬೇಕು, ಚರ್ಚೆ ಹೇಳಿದ್ದಾರೆ. ಕಮಿಷನ್ ಆಯೋಗ ಆದೇಶ ಕೊಟ್ಟಿದೆ, ಆದೇಶ ಕೊಟ್ಟಂಗೆನೆ ವರದಿ ಕೊಟ್ಟಿದೆ. ಅಲೆಮಾರಿ ಸಮುದಾಯಕ್ಕೆ 1% ನಿಕ್ಕಿ ತೆಗೆದಿಡಬೇಕು ಅಂತೇಳಿ ಹೇಳಿದೆ. ಆಯ್ತು, ಆ ವರದಿ ವಿಧಾನಸೌಧಕ್ಕೆ ಬಂತು. ಮುಖ್ಯಮಂತ್ರಿಗಳು ಕರೆ ಕಳಿಸಿದ್ರು. ಯಾರ್ಯಾರಿಗೆ ಕರೆ ಕಳಿಸಿದ್ರು? ಎಡಗೈ ಸಮುದಾಯದವ್ರನ್ನ ಕರೆ ಕಳಿಸಿದ್ರು, ಬಲಗೈ ಸಮುದಾಯದವ್ರನ್ನ ಕರೆ ಕಳಿಸಿದ್ರು. ಪಂಚಾಯತಿ ಮಾಡೋಣ ಹಂಚಿಕೊಂಡು ಜನಾಂಗದವರು ಹೈಕೋರ್ಟ್ ಒಳಗೆ ವಕೀಲರಿದ್ದಾರೆ, IAS ಆಫೀಸರ್ಸ್ಗಳಿದ್ದಾರೆ, DCಗಳಿದ್ದಾರೆ. ಅಲ್ಲಲ್ಲಿ ಅಂತ ದೊಡ್ಡ ಸಮುದಾಯ ಅಂತಾರೆ. ಬೋವಿ ಸಮುದಾಯದ ಜನಾಂಗಕ್ಕೆ ಮಂತ್ರಿಗಳು ಇರೋದಿಲ್ಲ. ಯಾರಪ್ಪ ದೊಡ್ಡ ಮನುಷ್ಯ ಅಂತಂದ್ರೆ ನಮ್ಮ ಶಿವರಾಜ್ ಸಂಗಡಿಗೆಯವರು. ನಮಗೂ ಸುದ್ದಿ ಬಂದು ಗೊತ್ತಾಗಿದೆ. ದೊಡ್ಡ ಸಾಹೇಬರು ಅಂದ್ರೆ ಈ ಶಿವರಾಜ್ ಸಂಗಡಿಗೆಯವರು ಹಠ ಹಿಡಿದ್ರಂತೆ. ಇಲ್ಲ ನೀವು ಸಪ್ರೇಟ್ ಅವರಿಗೆ ಕೊಡಬೇಡ್ರಿ, ನನ್ನೊಳಗೆ ಸೇರಿಸ್ರಿ, 5% ಸಹಕಾರ ಕೊಡೋದಕ್ಕೆ ಎಲ್ಲರಿಗೂ ಅನ್ಯಾಯ
ಸರ್ಕಾರ ದಯಮಾಡಿ ನಮ್ಮ ಮನವಿಯನ್ನು ಪಾಲಿಸಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಪ್ರತ್ಯೇಕವಾದ 1% ಮೀಸಲಾತಿಯನ್ನು ನೀಡಬೇಕೆಂದು ನಾನು ಈ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡುವ ಮೂಲಕ ಈ ಹೋರಾಟಕ್ಕೆ ನಾಂದಿಯಾಗ್ತೇನೆ ಎಂಬ ಮಾತನ್ನು ಹೇಳುತ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮಕ್ಕಳು ನಮ್ಮನ್ನು ಪೀಡಿಸಿದ್ದಾರೆ. ಹಾಗಾಗಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡಲೇ ನೀವು ಕಳಿಸಬೇಕು. ಮತ್ತೆ ಪ್ರತಿಕಾಪಿಯನ್ನು ನಮ್ಮ ಸಂಘಟನೆಗೆ ಬರಬೇಕು. ಇಲ್ಲ ಅಂತೇಳಿ 3 ದಿವಸ 4 ದಿವಸ ಇಟ್ಕೊಳ್ಳಬಾರ್ದು. ಯಾಕಂದ್ರೆ ಇವತ್ತು ನಾವು ಮನೆ ಶಾಲೆಯಲ್ಲಿ ಇಟ್ಟಿದ್ದೇವೆ, ಅದು ಓದಬೇಕು. ಆಫೀಸ್ ಹತ್ರ ಇಲ್ಲ ಇಲ್ಲಿಗೆ ಮತ್ತೆ 30ನೇ ತಾರೀಕು ಅರ್ಪಣೆ ಒಳಗೆ ಶನಿವಾರ ನಾವೆಲ್ಲರೂ ಕಲಾವೇಶ ಪುಷ್ಪಗಳಿಂದ ಅಲ್ಲಿಗೆ ಬರಬೇಕು. ಪ್ರತಿ ತಾಲೂಕಿನಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕು. ನಾವು ಹೋರಾಟ ನಮ್ಗೆ ಗೆಲುವಾಗ ಮಟ್ಟ ನಾವೆಲ್ಲರೂ ಹೋರಾಟ ಮಾಡಬೇಕು. ಹೋಬಳಿಯಿಂದ, ಗ್ರಾಮದಿಂದ, ಹಳ್ಳಿಯಿಂದ ಅತಿ ಹೆಚ್ಚು ಜನಸಂಖ್ಯೆ ತಾಲೂಕಿನಲ್ಲಿ ಬರಬೇಕು. 1ನೇ ತಾರೀಕು ಅಂಗನವಾಡಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೆ ಸರ್ವರಿಗೂ ತುಂಬ ಧನ್ಯವಾದಗಳು.